ದೊಡ್ಡಜ್ಮಾನ್ರೆ 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 ಬ್ರೋ ಬೆಳಗ್ಗೆ ಟೆರಸ್ ಮೇಲೆ ನಿಂತು ಕಾಫಿ ಕುಡಿಯೋ ಮಜಾನೇ ಬೇರೆ ಅಲ್ವಾ? ದೊಡ್ಡಜ್ಮಾನ್ರೆ ಏನಾಯ್ತು ಪಾರ್ವತಿ? ಯಾಕೆ ಈ ಥರ ಗಾಬರಿಯಿಂದ ಓಡ್ ಬರ್ತಾ ಇದೆಯಾ? ಅವ್ರು ಕಾಣ್ತಾ ಇಲ್ಲ. ನಾನು ಹೇಳ್ದೆ ಏನೋ ತೊಂದರೆ ಇದೆ, ಅವ್ರು ಸರಿ ಇಲ್ಲ. ನೀವು ಅನ್ಕೊಂಡಾಗ ಅವ್ರು ಸಾಚ ಅಲ್ಲ ದೊಡ್ಡಜ್ಮಾನ್ರೆ. ಕಾಳೆ ಗನ್ನಿಟ್ಕೊಂಡು ಎಲ್ಲೋ ಹೋಗಿದ್ದಾರೆ. ನಂಗೆ ತುಂಬ ಭಯ ಆಗ್ತಿದೆ. ಹೇ ಪಾರ್ವತಿ, ಕೂಲ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಅಯ್ಯೋ, ನೀವು ಯಾರು ಯಾಕೆ ನನ್ನ ಮಾತಿಗೆ ಬೆಲೆ ಕೊಡ್ತಿಲ್ಲ? ಯಾಕೆ ನನ್ನ ಭಯನ ಅರ್ಥ ಮಾಡ್ಕೋತಿಲ್ಲ? ಯಾಕಂದ್ರೆ ನಿನ್ ಭಯಕ್ಕೆ ಅರ್ಥ ಇಲ್ಲ, ಅದಕ್ಕೆ. ಅಯ್ಯೋ ಅಮ್ಮೋರು. ಪಾರ್ವತಿ, ಅಮ್ಮ ಆರಾಮಾಗೇ ಇದ್ದಾರೆ, ವಾಕಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಲ್ಲಿ. ಒಂದ್ ವೇಳೆ ಕಾಳೆ ಹತ್ರ ಗನ್ನಿದ್ರೆ ತಕ್ಷಣ ನಾವು ಹೇಳ್ತೀವಿ, ನೀನೇ ಹೋಗೋನ್ ಕ್ಯಾಚ್ ಹಾಕೋ. ಓಕೆ? ಹೇ ಪ್ರೀತು, ತಮಾಷೆ ಸಾಕು, ಬರೋ. ಪಾರ್ವತಿ, ಕಾಳೆ ಹತ್ರ ಬಾಂಬು ಇದೆ. ಏನೋ ಮಾಡ್ತಾ ಇದ್ದೀನೋ? ಹೇಯ್, ಗನ್ನಿನ ಆಟ ಸಾಮಾನು ಅನ್ಕೊಂಡ ಎಲ್ಲಿ ಬೇಕಾದ್ರೆ ಫೈರ್ ಮಾಡಕ್ಕೆ. ಯಾರು ನೀವು ಪರ್ಮಿಷನ್ ಕೊಡಿ ಶೂಟ್ ಮಾಡಕ್ಕೆ? ಮಾತಾಡೋ ಪ್ರೀತು, ಬಿಡು ಅವನ್ನ. ಮೊಮ್ಮೀನ್ ಫೈರ್ ಮಾಡಿದ್ದಾನೆ. ನಿಮ್ಗೇನೋ ತಗ್ಲಿದ್ರೆ ಏನ್ ಕತೆ? ಇವನು ಮಾಡಿದ್ದು ಸರಿನೇ ಇದೆ. ಅಮ್ಮ ಏನ್ ಹೇಳ್ತಾ ಇದ್ದೀರಾ? ನಿಮ್ಗೆ ಪಾಯಿಂಟ್ ಮಾಡಿ ಗನ್ ಫೈರ್ ಮಾಡಿದ್ರೆ ಅದು ಸರಿ ಹೇಗಾಗುತ್ತೆ? ಇವನನ್ನ ಬಾಡಿ ಗಾರ್ಡ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿರೋದು ನನ್ನ ನೆರಳಾಗೆ ಇದ್ದು ನನ್ನನ್ನು ಕಾಪಾಡಲಿ ಅಂತ. ಅವನು ಶೂಟ್ ಮಾಡದೆ ಹೋಗಿದ್ರೆ ಆ ಮರದಲ್ಲಿದ್ದ ಹಾವು ನನ್ನ ಮೇಲೆ ಬಿದ್ದು ನನ್ನನ್ನೇ ಕಚ್ತಿತ್ತು. ಏನು ಹಾವ? ಇವನು ನನ್ನ ಕಾಪಾಡಿದ್ದಾನೆ. ಅಲ್ಲಿ ನೋಡಿ. ಹೌದು ಸರ್, ಅಮ್ಮೋರು ವಾಕ್ ಮಾಡಬೇಕಾದ್ರೆ ಹಾವು ತುಂಬ ಹತ್ರ ಇತ್ತು.
ಇನ್ನೇನು ಕಚ್ಚಿಬಿಡುತ್ತೆ ಅಂತ ಶೂಟ್ ಮಾಡಿಬಿಟ್ಟೆ. ವೆಲ್ ಡನ್ ಮೈ ಬಾಯ್. ತಂಗಿ ತಂಗಿ ಅಂತ ಕರೆದಿದ್ದೇನೋ ನಿಜ, ಆದ್ರೆ ತಂಗಿ ಅಂತ ಕರೆದಿದ್ದವನ್ ಭಂಗಿನೇ ಹಿಡಿಸ್ಲಿಲ್ವಲ್ಲ. ಇದನ್ನ ನಾನು ಯಾರ ಹತ್ರ ಹೇಳೋದು? ಈ ಮನೇಲಿ ನನ್ನ ಮೇಲಿರೋ ನಂಬಿಕೆಗಿಂತ ಅವನ ಮೇಲಿರೋ ನಂಬಿಕೆನೇ ಗಟ್ಟಿಯಾಗಿ ಬೇರೂರ್ಬಿಟ್ಟಿದೆ. ಸತ್ಯದ ಮೇಲೆ ಮುಸ್ಕು ಕವಿದಿದೆ. ಇದನ್ನ ತೆಗ್ದಾಕೋದು ಹೇಗೆ? ಇದನ್ನೆಲ್ಲ ನಾನು ಯಾರ ಹತ್ರ ಹಂಚ್ಕೊಳ್ಳಿ? ಯಾರಾದರೂ ನನಗೆ ಸಹಾಯ ಮಾಡಿದ್ರೆ ಮಾತ್ರ ಇದೆಲ್ಲ ಸಾಧ್ಯ. ನಾನು ಯಾರ ಸಹಾಯ ಕೇಳಲಿ? ನನ್ನನ್ನು ಯಾರು ನಂಬ್ತಾರೆ? ನಾನು ನಿನಗೆ ಸಹಾಯ ಮಾಡ್ತೀನಿ ತಂಗ್ಯವ್ವ. ಏನು ಮಾಡಲಿ ಹೇಳು ತಂಗ್ಯವ್ವ. ಸತ್ಯ ಹೇಳು. ಯಾವ ಸತ್ಯ? ನೀನು ಈ ಮನೆಗೆ ಬಂದಿರೋದ್ರ ಸತ್ಯ. ನಿನಗೆ ಕಾಣ್ತಿರೋ ಸತ್ಯ ಬೇರೆಯವ್ರಿಗೆ ಸುಳ್ಳು ಅನ್ನಿಸ್ತಿದೆ, ಬೇರೆಯವ್ರು ಕಾಣ್ತಿರೋ ಸತ್ಯ ನಿನಗೆ ಸುಳ್ಳು ಅನ್ನಿಸ್ತಿದೆ. ಸತ್ಯಕ್ಕೆ ಇನ್ನೊಂದು ಮುಖ ಇದೆ. ಆ ದೇವ್ರು ಎಲ್ಲದನ್ನು ನೋಡ್ತಿರ್ತಾನೆ ಅನ್ನೋದನ್ನ ಮರ್ತಿದ್ಯಾ ಅನ್ಸತ್ತೆ. ಆ ದೇವರು ನೋಡ್ತಾನೆ ಇರ್ತಾನೆ ತಂಗ್ಯವ್ವ, ಮಾಡೋರು ನಾವು ತಾನೆ. ನೀನ್ ಮಾಡ್ಬೇಕು ಅನ್ಕೊಂಡಿರೋದನ್ನ ಮಾಡೋದು ಅಷ್ಟು ಸುಲಭ ಅನ್ಕೋಬೇಡ. ನೋಡೋದಕ್ಕೆ ಹೂವಾಗೇ ಇರೋದು ದಾರಿಲ್ ಮುಳ್ಳಾಗಿ ಚುಚ್ಚಿಬಿಡುತ್ತೆ. ಐ ಲೈಕ್ ಇಟ್. ಕಲ್ಲು ಮುಳ್ಳುಗಳಿಲ್ದಿರೋ ದಾರಿಯಲ್ಲಿ ನಡೆದ್ರೆ ಏನು ಭಾಗ್ಯ. ಚುಚ್ಚಬೇಕು, ಸವಿಬೇಕು, ಆಗ ರಕ್ತ ಹರಿಬೇಕು. ಗುರಿ ಮುಟ್ಟೋ ದಾರಿಯಲ್ಲಿ ರಕ್ತ ಹರಿಬೇಕು. ರಕ್ತ ಹರ್ಸೋಕೆ ಇಲ್ಲಿ ಬಂದಿದ್ಯಾ? ಚಿಕ್ಕ ವಯಸ್ಸಿಂದನೂ ನಾನು ಮಾಡೋ ಕೆಲಸದಲ್ಲಿ ಸವಾಲಿಲ್ಲ ಅಂದರೆ ನನಗೆ ಬೋರ್ ಆಗುತ್ತೆ. ಹೋದಿಯ ಪುಟ್ಟ ಬಂದಿಯ ಪುಟ್ಟ ಅನ್ನೋ ಕೆಲಸದಲ್ಲಿ ಲಾಭ ಇಲ್ಲ. ನೀನು ನನಗೆ ಸವಾಲು ಹಾಕ್ತಿದೀಯಾ, ಅದಕ್ಕೆ ನನಗೆ ನಿನ್ನ ಕಂಡ್ರೆ ಇಷ್ಟ. ಛೇ, ಕಟಕನಿಗೆ ಇಷ್ಟ ಆದ್ರೆ ಅದು ನನಗೆ ಪಾಪ ಸುತ್ಕೊಳ್ಳುತ್ತೆ. ಮೊದಲು ಇಲ್ಲಿ ಏನಿಗೆ ಬಂದಿದ್ಯಾ ಅಂತ ಕಾರಣ ಬೊಗಳು. ನಿನ್ನ ಅನುಮಾನ ನಿಜ. ನಿನ್ನ ದೇವರು ಅರಸನ ಕೋಟೆ ಅಖಿಲಾಂಡೇಶ್ವರಿಯವರ ಗುಂಡಿಗೆಗೆ ಗುಂಡಿಳಿಸಕ್ ಬಂದಿರೋದು ನಿಜ. ರಾಣಿ ತರ ಆಕಾಶದೆತ್ತರಕ್ಕೇರಿ ಮೆರಿತಿರೋ ಅವಳನ್ನ ಭೂಮಿಗುರುಳಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಿನಗೆ ತಾಕತ್ತಿದ್ರೆ ಆ ನಿನ್ನ ದೇವರು ಅಖಿಲಾಂಡೇಶ್ವರಿಯನ್ನ ಉಳಿಸ್ಕೊಳ್ಳೆ ನೋಡ್ತೀನಿ. ಲೇ ಅಕ್ಕ, ಬಾರಕ್ಕ ಆಪ್ತಮಿತ್ರ ಫಿಲಮ್ ನೋಡೋಣ, ಸಕ್ಕತ್ತಾಗಿದೆ. ನನಗೆ ಮನ್ಸಿಲ್ಲ, ಹೋಗೋ ಗಣಿ. ಫಿಲಮ್ ನೋಡಕ್ ಮನ್ಸು ಯಾಕಬೇಕು? ಬಾ ಕೂತ್ಕೊಳ್ಳೋಣ. ನನಗೆ ಮನ್ಸಿಲ್ಲ ಅಂತ ಹೇಳ್ದೆ ತಾನೆ? ಅಯ್ಯೋ, ಅದಕ್ಕೆ ಯಾಕೆ ಹಂಗಾಡ್ತೀಯ? ನಾನೇ ನೋಡ್ತೀನಿ ಬಿಡು. ಇದು ನಾನು 11ನೇ ಸರ್ತಿ ನೋಡ್ತಿರೋದು, ನಿನಗೆ ಲಾಸು. ಅಕ್ಕ, ಏನ್ ಕ್ಲೈಮ್ಯಾಕ್ಸ್ ಅಕ್ಕ! ವಿಷ್ಣುವರ್ಧನ್ ಅವ್ರದ್ದು ಏನ್ ಆಕ್ಟಿಂಗ್ ಅಕ್ಕ! ಸಿನಿಮಾ ಅಂತೂ ನೋಡಲ್ಲ, ಕಥೆನಾದ್ರೂ ಹೇಳ್ತೀನಿ ಕೇಳು. ವಿಜಯ ರಾಜೇಂದ್ರ ಬಹದ್ದೂರ್ಗೋಸ್ಕರ ನಾಗವಲ್ಲಿ ಕಾಯ್ತಿರ್ತಾಳಕ್ಕ. ಸೌಂದರ್ಯಕ್ಕೆ ಚಿಕಿತ್ಸೆ ಕೊಡಕ್ಕೆ ವಿಷ್ಣುದಾದ ಬಂದಿರ್ತಾರಲ್ಲ, ಅವರನ್ನೇ ವಿಜಯ ರಾಜೇಂದ್ರ ಬಹದ್ದೂರ್ ಅನ್ಕೊಂಡಿರ್ತಾಳಕ್ಕ. ಕೊನೆಯಲ್ಲಿ ವಿಷ್ಣುದಾದ ರಾಜನ್ ತರ ರೆಡಿಯಾಗಿ ಬರ್ತಾರೆ. ಇನ್ನೇ ನಾಗವಲ್ಲಿ ಕೊಲ್ಲಬೇಕು, ಅಷ್ಟಲ್ಲ ಅದಲು ಬದಲು. ವಿಷ್ಣುದಾದ ಮಾಸ್ಟರ್ ಪ್ಲಾನ್ ಮಾಡಿ ಅವ್ರ ಜಾಗದಲ್ಲಿ ಒಂದು ಬೊಂಬೆ ತಂದು ನಿಲ್ಲಿಸ್ತಾರೆ. ನಾಗವಲ್ಲಿ ಸೌಂದರ್ಯನ ಬಿಟ್ಟೋಗುತ್ತೆ, ಭೂತಕ್ಕೆ ಮೋಸ ಆಗುತ್ತೆ. ಏನ್ ಹೇಳ್ದೆ ನೀನು? ಆಪ್ತ ಮಿತ್ರ ಕ್ಲೈಮ್ಯಾಕ್ಸ್ ಅಕ್ಕ.
ಅದಲಿ ಬದಲಿ ನಾಗವಲ್ಲಿಗೆ ಚಾಕ್ನೇ ತಿನ್ನಿಸ್ಬಿಡ್ತಾರೆ. ಹೆಣ್ಮಕ್ಳು ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ನೆಲ ಒರೆಸ್ಕೊಂಡು ಗಂಡು ಮಕ್ಕಳು ಹೇಳೋದನ್ನ ಕೇಳ್ಕೊಂಡು ಬಿದ್ದಿರ್ಬೇಕು. ಅದು ಬಿಟ್ಬಿಟ್ಟು ಕೋಟೆ ಆಳ್ತೀನಿ ಲೊಟ್ಟೆ ಲುಸ್ಕ ಅಂತಂದ್ರೆ ನಮ್ಮಂತವ್ರಿಗೆ ಸಿಟ್ಟು ಬರಲ್ವಾ? ಇಷ್ಟು ದಿನ ಇದ್ದ ಧೈರ್ಯ ಈಗ ಟುಸ್ ಪಟಾಕಿ ಅನ್ಸುತ್ತೆ. ಇಷ್ಟು ದಿನ ನಿನ್ನ ನವದುರ್ಗಿ ಅವತಾರ ನೋಡಿ ನೋಡಿ ಭಕ್ತಿ ಬೆಳೆದು ಬಿಟ್ಟಿದೆ. ತಿರುಗು ದೇವರೇ, ತೋರ್ಸು ನಿನ್ನ ವಿಶ್ವರೂಪ ದರ್ಶನ, ತೋರ್ಸು ನಿನ್ನ ಅವತಾರನ, ತೋರ್ಸು ತಾಯೇ. ಏಯ್ ತಿರುಗಲೇ ಅಖಿಲಾಂಡೇಶ್ವರಿ, ಹೆಣ್ಣಗ್ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಮನಸ್ ಕೊಡ್ತೀವಿ, ಅದೇ ಮರ್ಯಾದೆ ಬಿಟ್ಟು ಮಾತಾಡಿದ್ರೆ ಮನುಷ್ಯ ಅನ್ನೋದನ್ನೇ ಮರ್ತು ಬಿಡ್ತೀವಿ. ನಿಮಿಷಕ್ಕೆ ಒಂದ್ ಬಣ್ಣ ಬದಲಾಯಿಸೋ ಮಹಿಷಾಸುರನ್ನ ಕೊಂದೋಳು ಒಂದು ಹೆಣ್ಣು. ವಿದ್ಯೆ ಕೊಟ್ಟಾಗ ಸರಸ್ವತಿ ಆಗ್ತಾಳೆ, ದುಡ್ಡು ಕೊಟ್ಟಾಗ ಲಕ್ಷ್ಮಿ ಆಗ್ತಾಳೆ. ತಾಳ್ಮೆ ಸಹನೆ ಹೆಣ್ಣಿನ ದೌರ್ಬಲ್ಯ ಅಲ್ಲ, ಅದೇ ಅವಳ ಶಕ್ತಿ. ಶಕ್ತಿ ಪರೀಕ್ಷೆಗೆ ಅಂತ ಉಲ್ಟಾ ಪಲ್ಟಾ ದಾರಿಗಳನ್ನು ಹಿಡಿದ್ರೆ ಕೈ ಕಟ್ಟಿ ಸೆರಗ್ ತಲೆ ಮೇಲೆ ಹಾಕೊಂಡು ಕೊರಳು ಕೊಡೋಳಲ್ಲ ಹೆಣ್ಣು. ನಿನ್ನ ಗುಂಡು ಅಖಿಲಮ್ಮನ್ ಗುಂಡಿಗೆಗಲ್ಲ, ಮೊದ್ಲು ನನ್ನ ಎದೆ ಸಿಳ್ಳಿ, ಆಮೇಲೆ ಮುಂದಿನ ಮಾತು. ಏನಂದೆ ನೀನು? ಅಖಿಲಾಂಡೇಶ್ವರಿ ಅಮ್ಮವ್ರನ್ನ ಸಂಹಾರ ಮಾಡ್ತೀಯಾ? ದೇವರನ್ನ ಸಂಹಾರ ಮಾಡ್ತೀಯಾ? ಸಾವಿರಾರು ಬದುಕನ್ ಕಟ್ಟಿರೋ ಜೀವ ಅದು. ನೂರಾರು ಮಕ್ಕಳನ್ನ ಹೆತ್ತ ತಾಯಿ ತರ ನೋಡ್ಕೊಂಡಿರೋ ಹೆಣ್ಣು ಕಣೋ. ಅಂತ ಜೀವಕ್ಕೆ ನಿನ್ನಂತ ಹುಲುಮಾನವರು ಒಂದ್ ಹುಲ್ಕಡ್ಡಿ ಕೂಡ ಎಸೆಯಕ್ಕಾಗಲ್ಲ. ಒಂದ್ ಹೆಣ್ಣು ಪಾತ್ರೆನೂ ತೊಳಿತಾಳೆ, ಅಡ್ಗೆನೂ ಮಾಡ್ತಾಳೆ. ತೊಂದ್ರೆ ಬಂದ್ರೆ ಅದೇ ಪಾತ್ರೆನ ಆಯುಧ ಮಾಡ್ಕೊಂಡು ಯುದ್ಧಕ್ಕೂ ನಿಲ್ತಾಳೆ. ನೀನ್ ಸಂಹಾರ ಮಾಡ್ತೀನಿ ಅಂತ ಧೈರ್ಯವಾಗಿ ನಿಂತಿರೋದು ನನ್ ದೇವರನ್ನ. ಆ ದೇವರನ್ನ ಸಂಹಾರ ಮಾಡಕ್ಕೂ ಮುಂಚೆ ಈ ಭಕ್ತನ್ ಸಂಹಾರ ಮಾಡು. ನಿನಗ್ ತಾಕತ್ತಿದ್ರೆ ಈ ಪಾರ್ವತಿನ ಸಂಹಾರ ಮಾಡೋ. ಇವತ್ತು ಒಂದೇ ಕೊಲೆ ಆಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಏಯ್, ಬರೀ ಮಾತಾಡೋದಲ್ಲ, ಶೂಟ್ ಮಾಡೋ. ಪಾರ್ವತಿ, 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 ಪಾರ್ವತಿ. ಏ ಕಾಳೆ, ಬಾಗಿಲು ತೆಗಿಯೋ, ಬಾಗಿಲು ತೆಗಿ ಕಾಳೆ, ಕಾಳೆ, ಕಾಳೆ ಬಾಗಿಲು ತೆಗಿ. ಪಾರ್ವತಿ, ಪಾರ್ವತಿ. ಓ, ಈ ಆಟಕ್ಕೆ ಆಡಿಯನ್ಸ್ ಬೇರೆ ಇದಾರೋ? ಕಾಳೆ, ಕಾಳೆ ಪಾರ್ವತಿಗೆ ಏನಾರ ನಾನು ಸುಮ್ಮನೆ ಇರಲ್ಲ. ಏಯ್ ಬಿಡ, ಬಾಗಿಲು ತೆಗಿಯೋ. ಬಿದ್ದು. ಏಯ್ ಬಿಡೆ, ಬಿಡ. ಅನ್ಯಾಯವಾಗಿ ಮನೆ ಮಾತಾಗಿ ಹೋಗ್ತೀಯಾ?
ಓಟ ಮುಗ್ದಿರೋದ್ ನಿಮ್ದು, ಶುರುವಾಗೋದ್ ನಮ್ದು. ಅನ್ಯಾಯವಾಗಲ್ಲ, ನ್ಯಾಯವಾಗಿ ಮಾತಾಡ್ತೀನಿ. ಬಿಡು. ಏನ್ ಮಾಡ್ತಾ ಇದ್ಯಾ? ನನ್ನ ವಸ್ತುಗಳನ್ನ ಮುಟ್ಟೋಕ್ಕಿಂತ ಮುಂಚೆ ನನ್ನ ಕೇಳಬೇಕು ಅಂತ ಗೊತ್ತಿಲ್ವಾ? ದೊಡ್ಡ ಯಜಮಾನ್ರೆ, ಅದ್ರ ಮೇಲೆ ತುಂಬಾ ಧೂಳ್ ಕೂತಿತ್ತು. ಅದು ಧೂಳಲ್ಲ, ಅದು ಕುಂಕುಮ. ಅದ್ ನಾನೇ ಇಟ್ಟಿದ್ದು. ಕುಂಕುಮನ ತಪ್ಪಾಯ್ತು ದೊಡ್ಡ ಯಜಮಾನ್ರೆ. ಕಂಪಾಯ್ತೇನೋ ಅನ್ನೋ ಮನಸ್ಥಿತಿಲಿ ನಾನಿದ್ದೀನಿ. ನನ್ನ ಒಳಗೆ ಹೇಳ್ತಿರೋ ಗುಟ್ಟಿನ ಜ್ವಾಲಾಮುಖಿ ಅಂಥದ್ದು ದೊಡ್ಡ ಯಜಮಾನ್ರೆ. ಈ ಜ್ವಾಲಾಮುಖಿ ಸಿಡ್ದು ಗುಟ್ಟು ರಟ್ಟಾಗಿ ಆಗೋ ಅನಾಹುತದ ಬಗ್ಗೆ ಯೋಚನೆ ಮಾಡ್ತಾ ಪ್ರತಿ ಕ್ಷಣ ಹಗ್ಗದ ತುದಿಲ್ ಬದುಕ್ತಾ ಇದ್ದೀನಿ. ಅಮ್ಮೋರಿಂದ ಮುಚ್ಚಿಟ್ಟಿರೋ ಈ ಕೆಂಡ ನನ್ನ ಒಳಗೆ ಸುಡ್ತಿದೆ ದೊಡ್ಡ ಯಜಮಾನ್ರೆ. ಪಾರ್ವತಿ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ಇದೆಲ್ಲ ನಿನ್ನ ಮದುವೆ ಆಗೋ ತನಕ ಅಷ್ಟೇ. ಅಲ್ಲಿವರೆಗೂ ನೀನು ಹೇಗೋ ಇದನ್ನು ಸಂಭಾಳಿಸ್ಕೊಂಡು ಹೋಗು. ಆಮೇಲೆ ಈ ವಿಷಯನ ನಾನೇ ಅಮ್ಮಂಗೆ ಹೇಳಿ ಇದಕ್ಕೊಂದು ಅಂತ್ಯ ಕಾಣಿಸ್ತೀನಿ. ಆ ನಂಬಿಕೆನ ಬಲಪಡಿಸ್ಕೊಳ್ಳೋದೇ ತುಂಬ ಕಷ್ಟ ಆಗ್ತಿದೆ ದೊಡ್ಡ ಯಜಮಾನ್ರೆ. ಯಾರ ಹತ್ರ ಹೇಳ್ಕೊಳ್ಳೋದು, ಯಾರ ಹತ್ರ ಬಿಡೋದು ಒಂದೂ ಗೊತ್ತಾಗ್ತಿಲ್ಲ. ಪಾರ್ವತಿ, ನಿಮಗೆ ನೋವಾದಾಗ, ಕಷ್ಟ ಬಂದಾಗ, ಹಂಚ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ಅನ್ನಿಸ್ದಾಗ ಈ ಹೂವಿನ ಜೊತೆ ಮಾತಾಡಿ ದೊಡ್ಡ ಯಜಮಾನ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೋಳು ನೀನು. ಈಗ ನೀನೇ ಒಂಟಿ ಅಂತ ಭಾವಿಸಿದ್ರೆ ಹೇಗೆ ಪಾರ್ವತಿ? ಆ ಹೂ ಕೂಡ ನಿನ್ನ ಮಾತು ಕೇಳಕ್ಕೆ ಕಾಯ್ತಾ ಇದೆ. ಪಾರ್ವತಿ, ಈ ಹೂವಿನ ಅವಶ್ಯಕತೆ ನನಗಿಂತ ಜಾಸ್ತಿ ನಿನಗಿದೆ. ಇದ್ರ ಜೊತೆ ಮಾತಾಡಿ ನಿನ್ನ ಮನಸ್ಸು ಹಗುರ ಮಾಡ್ಕೊ. ತಗೋ. ತಗೋ ಪಾರ್ವತಿ. ಪಾರ್ವತಿ, ಎಲ್ಲಿ ಹೂವು ಎಲ್ಲಿಗೆ ಸೇರ್ಬೇಕು, ಯಾವಾಗ ಸೇರ್ಬೇಕು, ಯಾಕೆ ಸೇರ್ಬೇಕು ಅನ್ನೋ ಪರಿಜ್ಞಾನ ಹೊರಟೋಗಿದೆಯಾ? ಹೂವಿನ ವ್ಯವಹಾರ ಏನಿದ್ರೂ ದೇವ್ರ ಮನೆಗೆ ಮಾತ್ರ ಸೀಮಿತವಾಗಿರ್ಬೇಕು. ಅದು ಬಿಟ್ಟು ಬೆಡ್ರೂಮ್ ವರೆಗೂ ಬರಬಾರ್ದು. ತಪ್ಪು ಮೊದಲನೇ ಸಲ ಸರಿ, ಎರಡನೇ ಸಲ ಸರಿ, ಮೂರನೇ ಸಲನೂ ತಪ್ಪು ಮಾಡಿದ್ರೆ ಪ್ರಪಂಚದ ಕಣ್ಣಿಗೆ ಅದು ತಪ್ಪಾಗಿ ಉಳಿಯೋದಿಲ್ಲ. ಬೇಕು ಅಂತಾನೆ ಮಾಡೋ ಒಂದು ಕೆಟ್ಟ ಕೆಲಸವಾಗಿ ಉಳಿದು ಹೋಗುತ್ತೆ. ನೀನು ತಪ್ಪು ಮಾಡ್ತಾ ಇದೀಯೋ ಅಥವಾ ಅಮ್ಮ,
ಆದಿ, ಇವಳಿಗೆ ವಿದ್ಯೆ ಇಲ್ಲ, ವ್ಯವಧಾನ ಕಡಿಮೆ. ಆದ್ರೆ ನಿನಗೂ ಈ ಸೂಕ್ಷ್ಮ ಗೊತ್ತಾಗ್ಲಿಲ್ವಾ? ಮದುವೆಗೆ ನಿಂತಿರೋ ಹುಡುಗಿ, ಅವಳ ಕೈಯಲ್ಲಿ ಈ ಹೂವು. ಭಕ್ತರು ಯಾವತ್ತು ದೇವರಿಗೆ ಹೂವನ್ನ ದೂರದಿಂದನೇ ಅರ್ಪಿಸ್ಬೇಕು. ಹೂ ಕೊಟ್ಟು ಹಾರಿಸ್ಕೊಂಡು ಹೋಗ್ಬಿಡೋಣ ಅಂತಿದ್ಲು ಪಾಪ. ಈಗ ಉಗಿದಿದ್ದಕ್ಕೆ ಹೂ ಬಾಡೋಯ್ತೇನೋ. ದೇವ್ರೆ ಕೈ ಚಾಚಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಪಾರ್ವತಿ, ನಾಳೆಯಿಂದ ನೀನು ಕೆಲಸಕ್ಕೆ ಬರಬಾರ್ದು. ಐ ಬಸವಣ್ಣ, ಬಸವಣ್ಣ ಕೈಲಾಸದಿಂದ ಭೂಮಿಗೆ ಬಂದಿರೋದು ಜನರನ್ನ ಹರ್ಸೋಕೆ ಅಂತಾರೆ. ಅಂಥದ್ರಲ್ಲಿ ಶಿವನ್ ವಾಹನ ನಂದೀಶ ನಮ್ಮನೆಗೆ ಬಂದಿದ್ದಾನೆ ಅಂದ್ರೆ ನಮಗೆ ಒಳ್ಳೇದಾಗತ್ತಲ್ವಾ ಅಣ್ಣ? ಇಲ್ಲ ತಾಯಿ, ಈ ಮನೆಗೆ ಒಳ್ಳೇದಾಗೋ ಲಕ್ಷಣ ಯಾವುದು ಕಾಣ್ತಾ ಇಲ್ಲ ತಾಯಿ. ಯಾಕಣ್ಣ ಹಾಗೆ ಹೇಳ್ತಿದ್ಯಾ? ನೋಡ್ತಾಯಿ, ಪ್ರಸಾದ ತಂದಿಟ್ರೆ ಅದನ್ನ ನಮ್ಮ ಬಸವಣ್ಣ ತಿನ್ನಲ್ಲ ಅಂತಿದ್ದಾನೆ ತಾಯಿ. ಬಸವಣ್ಣ ದಯವಿಟ್ಟು ತಿನ್ನಪ್ಪ. ಹಸದ್ ಬಂದಿರೋ ನೀನು ತಿಂದೆ ಹಾಗೆ ಹೋದ್ರೆ ಈ ಮನೆಗೆ, ಮನೆಯವ್ರಿಗೆ ಖಂಡಿತ ಒಳ್ಳೇದಾಗೋದಿಲ್ಲ. ನಾನು ನಿನ್ಗಿದನ್ ಪ್ರೀತಿಯಿಂದ ಕೊಡ್ತಿದ್ದೀನಿ, ತಿನ್ನಪ್ಪ. ಇದನ್ನ ಮೊದಲು ಬೇಡ ಅಂತ ತಲೆ ಅಲಾಡಿಸ್ತಿದ್ದವನು ನೀನ್ ಕೊಟ್ಟು ಕೂಡ್ಲೆ ತಿಂತಾ ಇದ್ದಾನೆ ಅಂದ್ರೆ ಈ ಮನೆ ಕಾಯೋ ಕೈ ನಿಂದೆ ತಾಯಿ. ದುಷ್ಟರನ್ನ ಶಿಕ್ಷಿಸಕ್ಕೆ ಆ ಭಗವಂತ ಕೆಲವರಿಗೆ ವಿಶೇಷ ಶಕ್ತಿ ಕೊಡ್ತಾನಂತೆ. ಆ ಶಕ್ತಿ ನಿನ್ನಲ್ಲೇ ಇದೆ ಅನ್ಸುತ್ತೆ ತಾಯಿ. ನಿನ್ನ ಹೆಸರೇನ್ ತಾಯಿ? ಪಾರ್ವತಿ. ಆಹಾ, ಆ ಜಗನ್ಮಾತೆ ಹೆಸರೇ ನಿನ್ನಲ್ಲಿದೆ ತಾಯಿ. ಆ ಪಾರ್ವತಿನೇ ನೀನಿಲ್ಲಿ ಕಳಿಸಿರ್ಬೇಕು. ನಿನಗೆ, ಈ ಮನೆಯವ್ರಿಗೆ ಒಳ್ಳೇದಾಗ್ಲಿ ತಾಯಿ. ಇದು ಅರಸನ್ ಕೋಟೆ ಅಣ್ಣ. ಇಲ್ಲಿ ಹಸದ್ ಬಂದವ್ರಿಗೆ, ಬೇಡಿ ಬಂದವ್ರಿಗೆ ಅನ್ನ ಬದುಕು ಕೊಟ್ಟ ಮನೆತನ. ಅದರಲ್ಲೂ ಅಖಿಲಮ್ಮವರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಅವ್ರು ಯಾವತ್ತೂ ಯಾರಿಗೂ ಕೆಟ್ಟದ್ ಬಯಸ್ದವ್ರಲ್ಲ. ಅಂಥವ್ರಿಗೆ ಆ ದೇವ್ರು ಕೆಟ್ಟದ್ ಮಾಡ್ತಾನ? ಅದನ್ನು ಮೀರಿ ದುಷ್ಟಶಕ್ತಿಗಳು ಈ ಮನೆಯೊಳಗೆ ಹೋಗ್ಬೇಕು ಅಂದ್ರೆ ಅದು ನನ್ನ ದಾಟಿ ಹೋಗ್ಬೇಕು. ಆ ಶಕ್ತಿನ ಕೊಡಪ್ಪ ಬಸವಣ್ಣ. ಬಸವಣ್ಣ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಎಲ್ಲರೂ ತುಂಬ ಹೊತ್ತಿಂದ ಕಾಯ್ತಾ ಇದ್ದಾರೆ. ಆಕ್ಷನ್ ಶುರು ಮಾಡೋದು ಒಳ್ಳೇದು ಅನ್ಸುತ್ತೆ. ತಡವಾದ್ರೂ ಪರವಾಗಿಲ್ಲ, ಜನ ಕಾಯ್ದೆ ಹೋದ್ರು ಆಕ್ಷನ್ಗೆ ಇಟ್ಟಿರೋ ಐಟಮ್ ಕಾಯಲೇಬೇಕು. ಅಂದರೆ ಇಲ್ಲಿರೋ ಜನಗಳಿಗೆ ಆಕ್ಷನ್ಗೆ ಹೋಗೋ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹಾಗಂತ ನಾನಿಲ್ಲಿ ಹೇಳಿದೆ. ಆಕ್ಷನ್ನಲ್ಲಿ ಕೂಗೋ ಅವಕಾಶ ಎಲ್ರಿಗೂ ಇದೆ. ಆದರೆ
ಈ ಅಮೂಲ್ಯವಾದ ವಸ್ತುನ ಪಡ್ಕೊಳ್ಳೋ ಯೋಗ್ಯತೆ ಇರೋರು ಬರೋವರೆಗೂ ಜನನೂ ಕಾಯ್ಬೇಕು, ಈ ಐಟಮ್ ಕೂಡ ಕಾಯ್ಬೇಕು. ಕಡಾಖಂಡಿತವಾಗಿ ಬೇರೆ ಬಿಲ್ಡರ್ಸ್ ಈ ಐಟಮ್ನ ತಗೊಳ್ಳೋದಿಲ್ಲ ಅಂತ ನೀವೇ ನಿರ್ಧಾರ ಮಾಡ್ಬಿಟ್ಟಿದ್ದೀರಲ್ಲ. ನೀರಿಗೆ ಯಾರು ಬೇಕಾದ್ರೂ ಗಾಳ ಹಾಕ್ಬೋದು, ಆದ್ರೆ ತಾಕತ್ತಿರೋವನಿಗೆ ಮಾತ್ರ ತಿಮಿಂಗಿಲ ಸಿಗೋದು. ಭೂಮಿನ ಎಲ್ಲರೂ ಅಗಿತಾರೆ, ಅದೃಷ್ಟ ಇದ್ದವನಿಗೆ ಮಾತ್ರ ನಿಧಿ ಸಿಗೋದು. ಈ ಐಟಮ್ನ ಆಕ್ಷನಲ್ಲಿ ಯಾರು ತಗೊಳ್ತಾರೆ ಅನ್ನೋದು ನಿಮ್ಗಾಗ್ಲೇ ಗೊತ್ತಿರೋ ಆಗಿದೆ. ಈ ಆಕ್ಷನಲ್ಲಿ ಮಾತ್ರ ಅಲ್ಲ, ಈ ರೀತಿ ರಾಜವಂಶದ ರಾಜಮನೆತನದ ಪಾರಂಪರಿಕ ಇತಿಹಾಸವುಳ್ಳ ವಸ್ತುಗಳನ್ನ ಕೊಂಡ್ಕೊಂಡು ಕೊಂಡಾಡೋ ಕುಟುಂಬ ಇರೋದು ಈಗಿನ ಕಾಲದಲ್ಲಿ ಒಂದೇ, ಅದು ಅರಸನ ಕೋಟೆ ಕುಟುಂಬ. ಇದೆಲ್ಲದರ ವಾರಸುದಾರಿ ಒಬ್ರೇ, ಅವರೇ ಅರಸನ ಕೋಟೆ ಅಖಿಲಾಂಡೇಶ್ವರಿ.